ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಮಂಚನಹಳ್ಳಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಆದ ಪೂರ್ಣಿಮಾ ವೀರ್ ಅವರ ನೇತೃತ್ವದಲ್ಲಿ ಎಲ್ಲ ಯಾದವ ಸಮುದಾಯದವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಕುರಿತು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಕೃಷ್ಣಾಷ್ಟಮಿ ಆಚರಣೆಯ ಬಗ್ಗೆ ಸಮುದಾಯದ ಹಿರಿಯರ ಎಲ್ಲರ ಅಭಿಪ್ರಾಯವನ್ನು ಚರ್ಚೆ ಮಾಡಲಾಯಿತು. ತಾಲೂಕು ಆಗಿ 3 ವರ್ಷ ಆದರೂ ಈವರೆಗೂ ಸರ್ಕಾರದಿಂದ ಕೃಷ್ಣಾಷ್ಟಮಿಯ ಆಚರಣೆಗೆ ಯಾವುದೇ ಅನುದಾನಗಳು ಬರುತ್ತಿಲ್ಲವೆಂದು, ಈ ಬಗ್ಗೆ ಎಲ್ಲರ ಸಮ್ಮುಖದಲ್ಲಿ ಯಾದವ ಸಮುದಾಯದವರೊಂದಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಸಿಗಬೇಕಾದ ಸವಲತ್ತುಗಳನ್ನು ಬರುವಂತೆ ಸರ್ಕಾರಕ್ಕೆ ಬರುತ್ತೆ ಎಂದು, ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ದೇವಾಲಯ ಮತ್ತು ಸಮುದಾಯದ ಭವನಕ್ಕೆ 188 ಸರ್ವೆ ನಂಬರ್ ಅಲ್ಲಿ 1 ಎಕರೆ ಜಮೀನನ್ನು ಗುರುತಿಸಿಕೊಡುವಂತೆ ಶ್ರೀ ರಾಧಾಕೃಷ್ಣ ಯಾದವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಂಚನಹಳ್ಳಿಯಲ್ಲಿ ಮನವಿಯನ್ನು ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಗಿದ್ದು, ಅದರಂತೆ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಜಾಗ ಗುರುತಿಸಿ ಕೊಡುವಂತೆ ಮನವಿ ಪತ್ರಕ್ಕೆ ನೋಟಿಸ್ ಅನ್ನು ಮೇಲ್ಕಂಡ ಟ್ರಸ್ಟ್ ವತಿಯಿಂದ ನೀಡಲಾಗಿದ್ದು, ಈಗ ಯಾವ ಹಂತದಲ್ಲಿದೆ ಎಂದು ಚರ್ಚೆ ಮಾಡಿದ್ದು, ಇದಕ್ಕೆ ತಹಶೀಲ್ದಾರ್ ಅವರು ಈಗ ಮಂಚನಹಳ್ಳಿ ತಾಲೂಕು ಕಚೇರಿಯಿಂದ ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ನಕಾಶೆ ಸಿದ್ಧವಾಗಿದ್ದು ಎಂದು ಫೈಲ್ ಅನ್ನು ಜಿಲ್ಲಾಧಿಕಾರಿಗಳಿಗೆ 1 ವಾರದಲ್ಲಿ ಕಳಿಸುತ್ತೇವೆಂದು, ಅದಕ್ಕೆ ಸಂಬಂಧಿಸಿದ ನಕಲು ಪ್ರತಿಯನ್ನು ನೀಡಲಾಗುವುದು ಎಂದು ತಹಶೀಲ್ದಾರ್ ಪೂರ್ಣಿಮಾ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಶ್ರೀನಿವಾಸ್, ಕಾರ್ಯಾಧ್ಯಕ್ಷರಾದ ಹರೀಶ್ ಕುಮಾರ್, ಕಾರ್ಯದರ್ಶಿ ರವಿಶಂಕರ್, ಉಪಾಧ್ಯಕ್ಷರಾದ ಮುತ್ತೇಗೌಡ, ಖಜಾಂಚಿ ಲಗ್ನಪ್ಪ, ರವಿಕುಮಾರ್, ಸಂಘಟನಾ ಕಾರ್ಯದರ್ಶಿ ರಾಮಮೂರ್ತಿ, ಪ್ರಧಾನ ಸಂಚಾಲಕರು ನರಸೇಗೌಡ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಪ್ರಧಾನ ಸಂಚಾಲಕರು ಚಂದ್ರಪ್ಪ, ಲಕ್ಷ್ಮೀ ನರಸಮ್ಮ, ಚಂದ್ರಪ್ಪ ಸಂಚಾಲಕರು, ಪ್ರಕಾಶ್ ಸಂಘಟನಾ ಕಾರ್ಯದರ್ಶಿ, ರಾಜೇಶ್ ಸಂಚಾಲಕರು ಹಾಗೂ ಎಲ್ಲ ಯಾದವ ಸಮುದಾಯದವರು, ಕಂದಾಯ ಇಲಾಖೆ ಸಿಬ್ಬಂದಿ ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಅಲ್ಲಿಂದ ಬಿಡುಗಡೆ ಹಂತಕ್ಕೆ ಹೋಗಿದೆ. ಏನು ಕ್ರಮ ವಹಿಸಲಾದ್ರೆ ತಿರ್ಗಾ ಹೇಳ್ಬೋದು. ದೇವಸ್ಥಾನಕ್ಕೆ ಇಷ್ಟು ನೆಕ್ಸ್ಟ್ ಇಯರ್ ದೇವಸ್ಥಾನಕ್ಕೆ ಪ್ರಮಾಣ ಮಾಡಿದ್ದೀವಿ. ಆದರೆ ಒಂದು ಪ್ಲೇಸ್ అదే చేయలేమ్మా చేయలేదు అర్థమే చేయను ఊరుకోండి జాగా ఏడాలి చేయను ఊరుకోండి ఉండేది పోతుంది ఆవిడ లేవు ఏడాను ಇನ್ನೊಂದು ಸರ್ಕಾರಿ ಸಿಬ್ಬಂದಿ ಪ್ರಕಾರ ಇವಾಗ ಅವರೇನು ಅಧ್ಯಕ್ಷರು ಕೊಡ್ತಿದ್ದಾರೆ ಅದು ಅವ್ರಿಗೆ ಇಂಟ್ರೆಸ್ಟ್ ಮೇಲೆ ಕೊಡ್ತಾರೆ. ಅದನ್ನ ನೀವು ಇದಕ್ಕೆ ಮಾಡಿ ಅಂತ ಏನು ಜಯಂತಿಗೆ ಬರಬೇಕು, ಯಾವುದೇ ಜಯಂತಿಗೂ ಬರಲಿಲ್ಲ. ಇಂಥ ಜಯಂತಿ ಅಂತ ನಾವು ಮಂಚನಹಳ್ಳಿ ತಾಲೂಕಲ್ಲಿ ಏನು ಹೊಸ ತಾಲೂಕು ಆಗಿರೋದ್ರಿಂದ ಇನ್ನಾದರೂ ಟ್ರೆಷರಿ ಆಗಿದೆ. ಟ್ರೆಷರಿ ಆಗಿದ್ರೆ ಪ್ಲಸ್ ಅದರಲ್ಲಿ ಅಕೌಂಟ್ಸ್ ಅಂತ ಮಾಡ್ತಾರೆ. ಅದಕ್ಕೆ ಇನ್ನೂ ಇದಕ್ಕೆ ಜಯಂತಿಗೆ ಲೇಟ್ ಆಗಿದೆ ಅವತ್ತು. ಸೊ ಇವಾಗ ಯಾವುದು ಜಯಂತಿಗೆ ಬರ್ತಿರೋದ್ರಿಂದ ಇದು ಸಮಾನ. ಅದು ಮನೆ ಇನ್ನು ಅಧ್ಯಕ್ಷರು